ಯಾವುದೇ ಡಾಕ್ಟರ್ಸ್ನ ಐಡೆಂಟಿಫೈ ಮಾಡಬೇಕಾಗಿದ್ರೆ ಅವ್ರ ಸರ್ಟಿಫಿಕೇಟ್ ಇರುತ್ತೆ. ಡಾಕ್ಟ್ರೆ ನೀವೇನು ಓದಿದ್ದು, ಅವ್ರ ಕ್ವಾಲಿಫಿಕೇಶನ್ ತೋರಿಸ್ಬೇಕು. ಅವ್ರು MBBS ಆಗಿರಲಿ, BAMS ಆಗಿರಲಿ, BHMS ಆಗಿರಲಿ, BUMS ಆಗಿರಲಿ, ಏನಾದ್ರೂ ಆಗಿರಲಿ, ಅವರೆಲ್ಲ ಕ್ವಾಲಿಫೈಡ್ ಗ್ರಾಜುಯೇಟೆಡ್ ಡಾಕ್ಟರ್ಸ್, ಇನ್ಸ್ಟಿಟ್ಯೂಷನಲಿ ಕ್ವಾಲಿಫೈಡ್. ರಾಜೀವ್ ಗಾಂಧಿ ಯೂನಿವರ್ಸಿಟಿ ಬೋರ್ಡ್ ಇಂದ ಪಡ್ಕೊಂಡಿರ್ಬೇಕು. 5.5 ವರ್ಷ MBBS ದವ್ರು ಹೇಗೆ ಗೊತ್ತಾರೋ ಈ ಆಯುಷ್ದವರು 5.5 ವರ್ಷ ಓದಿರ್ತಾರೆ. 4 ವರ್ಷ 5.5 ವರ್ಷ ಇಂಟರ್ನ್ಶಿಪ್ ಎಲ್ಲ ಮುಗಿಸ್ಕೊಂಡು ಅವ್ರ ಸರ್ಟಿಫಿಕೇಟ್ ಅಲ್ಲಿ ನೋಡಿದಾಗ ಒಂದು QR ಕೋಡ್ ಅಂತ ಇರುತ್ತೆ ಕಾರ್ನರ್ ಅಲ್ಲಿ. ಆ QR ಕೋಡ್ ಸ್ಕ್ಯಾನ್ ಮಾಡಿದ್ರೆ ಇಮಿಡಿಯೇಟ್ ಆಗಿ ಆ ಡಾಕ್ಟರ್ ಜಾತಕ ಬರುತ್ತೆ ಕಂಪ್ಲೀಟ್ ಆಗಿ. ಅವ್ನ ಅಸಲಿ ಓದಿದಾನೆ, ಏನ್ ಮಾಡಿದಾನೆ, ಎಲ್ಲಿ ಓದಿದಾನೆ, ಯಾವಾಗ ಓದಿದಾನೆ, ಯಾವಾಗ ಸಿಕ್ತು ಸರ್ಟಿಫಿಕೇಟ್ ಅನ್ನೋದು, ಅವ್ನ ಇವನ್ ಆಧಾರ್ ಕಾರ್ಡ್ ಎಲ್ಲ ಸಿಕ್ಬಿಡುತ್ತೆ. ಅದು ಒಂದು ಅವರು ಕ್ಲಿನಿಕಲ್ ಬೋರ್ಡ್ ಅಲ್ಲಿ ತಗಲಾಕಿರ್ಬೇಕು. ಇನ್ನೊಂದ್ ಏನಂದ್ರೆ ಇದು ಕ್ವಾಲಿಫೈಡ್ ಆದ್ರೆ ಡಾಕ್ಟರ್ ಕ್ವಾಲಿಫೈಡ್ ಆಗಿರೋ ಅಂತ ಗೊತ್ತಾಯ್ತು. ನಕಲಿ ಡಾಕ್ಟರ್ ಹತ್ರ ಇದು ಯಾವ್ದು ಸಿಗೋದೇ ಇಲ್ಲ ಅಲ್ಲಿ. ಅವ್ನು ಏನು ಇರೋದೇ ಇಲ್ಲ. ಅವನು ಪ್ಲಸ್ ಮಾರ್ಕ್ ಹಾಕ್ಬಿಟ್ಟಿದ್ದಾನೆ, ರೆಡ್ ಕ್ರಾಸ್ ಮಾರ್ಕ್ ಹಾಕ್ಬಿಟ್ಟು ಕ್ಲಿನಿಕ್ ಪ್ಲಸ್ ಹಾಕಿದಾಗ ಜನಕ್ಕೆ ಏನ್ ಗೊತ್ತು, ಜನಕ್ಕೆ ಗೊತ್ತಾಗಲ್ಲ ಅಸಲಿ ಯಾವ್ದು ನಕಲಿ ಯಾವ್ದು ಗೊತ್ತಾಗಲ್ಲ. ನೀಟಾಗಿ ಸ್ವೀಟ್ ಆಗಿ ಮಾತಾಡೋಂತ ಡಾಕ್ಟರ್ನ ತುಂಬಾ ಕಡಿಮೆ ತಗೊಳ್ಳೋಂತ ಡಾಕ್ಟರ್ ಹತ್ರ ಹೋಗ್ಬಿಡ್ತಾರೆ. ನಿಜವಾಗ್ಲೂ ಸೇವೆ ಮಾಡೋ ಡಾಕ್ಟರ್ ಕಡಿಮೆ ತಗೋತಿದ್ರೆ ಕ್ವಾಲಿಫೈಡ್ ಆಗಿದ್ರೆ ಗ್ರೇಟ್ ಜಾಬ್ ಅದು. ಆದ್ರೆ ನಕಲಿ ಆಗಿರೋನ ಜಾಸ್ತಿ ಕಡಿಮೆ ತಗೊಳ್ಳೋಂಥದ್ದು, ಅಥವಾ ಯೋಗ್ಯವಾಗಿಲ್ದವನೇ ಅಂತದ್ದು ಮಾಡೋಂಥದ್ದು. ಆವಾಗ ನೀವು ಅವ್ನಿಗೆ ಕೇಳ್ಬೇಕು ಏನು ಡಾಕ್ಟರ್ ಅಂತ, ಯಾರು ಕೇಳೋದಿಲ್ಲ. ಹಾಗಾಗಿ ನೀವು ಹೋಗಿ ಪ್ರತಿಯೊಂದು ಕ್ಲಿನಿಕಲ್ ಹೋಗಿ ಚೆಕ್ ಮಾಡಿ. ಅವ್ರ ಡಿಗ್ರಿ ಸರ್ಟಿಫಿಕೇಟ್ ಇರಬೇಕು. ಮತ್ತೆ ಪ್ಲಸ್ ಇವೆಲ್ಲ ಡಿಗ್ರಿ ಸರ್ಟಿಫಿಕೇಟ್ ಗಳನ್ನ ಕೊಟ್ಟು DAO ಅಂತ ಇರ್ತಾರೆ, ಡಿಸ್ಟ್ರಿಕ್ಟ್ ಆಯುಷ್ ಆಫೀಸರ್ ಅಂತ, ಅವ್ರ ಹತ್ರ ಕೊಟ್ಟ ತಕ್ಷಣ ಅವರು ಕ್ಲಿನಿಕ್ ಲೈಸೆನ್ಸ್ ಗೆ THO ಬರೀತಾರೆ. THO DHO ಬರೀತಾನೆ. ಅದಾದ್ಮೇಲೆ KPMA ಲೈಸೆನ್ಸ್ ಅಂತ ಒಂದು ಸಿಗುತ್ತೆ ಸರ್ಟಿಫಿಕೇಟ್. ಆ KPMA ಲೈಸೆನ್ಸ್ ಕ್ಲಿನಿಕ್ ಅಲ್ಲಿ ನಮ್ದು ಡಿಸ್ಪ್ಲೇ ಇರಬೇಕು. ಆವಾಗ ನಿಜವಾಗ್ಲೂ ಕ್ವಾಲಿಫೈಡ್ ಡಾಕ್ಟರ್ ಅವ್ನು KPMA ಲೈಸೆನ್ಸ್ ಸಿಗುತ್ತೆ. ಇಲ್ಲದೆ ಇದ್ರೆ ಅವನು ಡಾಕ್ಟರ್ ಆಗಿದ್ರು KPMA ಲೈಸೆನ್ಸ್ ಇಲ್ಲ ಅಂದ್ರೆ ಅವ್ನು ಕ್ಲಿನಿಕ್ ರನ್ ಮಾಡಕ್ಕಾಗಲ್ಲ. ಡಾಕ್ಟರ್ಸ್ ಅನ್ನ ಒಂದು ಸಿಸ್ಟಮೆಟಿಕ್ ಆಗಿ ಅಸಲಿ ಡಾಕ್ಟರ್ಸ್ ಕಾರ್ಯನಿರ್ವಹಿಸಲಿ, ನಕಲಿ ಡಾಕ್ಟರ್ಸ್ ಮುಕ್ತ ಆಗ್ಲಿ ಅನ್ನೋದು ಒಂದು ಸದುದ್ದೇಶದಿಂದ ರಮೇಶ್ ಕುಮಾರ್ ಅವರು ಇರುವಾಗ ಆರೋಗ್ಯ ಮಂತ್ರಿಗಳು ಅದನ್ನ ಮಾಡಿರೋಂಥದ್ದು. ದೊಡ್ಡ ಮಟ್ಟದ ಹೋರಾಟನೂ ಆಯ್ತು KPMA ಆಕ್ಟ್ ವಿರುದ್ಧ. ಕರೆಕ್ಟ್. ಇದೆಲ್ಲ ಆಯ್ತು. ಫೈನಲಿ KPMA ಇಂಪ್ಲಿಮೆಂಟ್ ಆಯ್ತು, ಪ್ರಾಕ್ಟಿಕಲ್ ಇಂಪ್ಲಿಮೆಂಟ್ ರನ್ ಆಗ್ತಾ ಇದೆ. ಬಟ್ ದುರಾದೃಷ್ಟ ಏನಂದ್ರೆ KPMA ಲೈಸೆನ್ಸ್ ನಕಲಿ ಡಾಕ್ಟರ್ ಒಬ್ಬ KPMA ಲೈಸೆನ್ಸ್ ತಗೊಳ್ಳೋ ಹಂತಕ್ಕೆ ಹೋಗಿದ್ದಾನೆ ಅಂದ್ರೆ ನಿಜವಾಗ್ಲೂ ನಾಚಿಕೆ ಅನ್ಸುತ್ತೆ. 3 ಜನದ ಸಿಗ್ನೇಚರ್ ನ ಮುಂದು ಲಾಸ್ಟ್ ಗೆ ಸರ್ಟಿಫೈ ದಟ್ ಈ ಕಳ್ಳ ಒಬ್ಬ ಡಾಕ್ಟರ್. ಕರೆಕ್ಟ್. ಅದನ್ನ ಕೇಳಿದಾಗ ನನಗೆ ಶಾಕ್ ಆಯ್ತು. ಇದು ಒಂದೇ ನನಗೆ ಸಿಕ್ಕಿರೋದು ಒಂದು ಸಿಂಗಲ್ ಎಕ್ಸಾಂಪಲ್. ಸಾಕಷ್ಟು ಜನ ನನಗೆ ವಾಟ್ಸ್ಆಪ್ ಮಾಡಿದ್ದಾರೆ ನಕಲಿ ಡಾಕ್ಟರ್ ಬಗ್ಗೆ ಮಾಹಿತಿ ಕೊಡಿ ಅಂತ ಕೇಳಿದಾಗ ಕಳ್ಳನ ಹೆಸರನ್ನ ಓದೋಣ ಅಂತ ಓದಿ. ಡಾಕ್ಟರ್ K ಮುನೀಂದ್ರಚಾರಿ, ಸನ್ ಆಫ್ ರಾಮಚಂದ್ರಚಾರಿ, BAMS, ರಾಜೀವ್ ಗಾಂಧಿ ಯೂನಿವರ್ಸಿಟಿ ಹೆಲ್ತ್ ಸೈನ್ಸ್. ಸೊ ವಿನಾಯಕ ಲೇಔಟ್, ವರ್ತೂರು, ಬೆಂಗಳೂರು 87 ಇವನ ಅಡ್ರೆಸ್. ಬಟ್ ಎಲ್ಲಿ ಪ್ರಾಕ್ಟೀಸ್ ಮಾಡ್ತಾನೆ ಅನ್ನೋದಿಲ್ಲ. ಸೊ ಹಂಗಾಗಿ ಈ ಕಳ್ಳ ಡಾಕ್ಟ್ರು ಸಿಕ್ಕಿದ್ರೆ ದಯಮಾಡಿ ಪೊಲೀಸ್ನವ್ರಿಗೆ ಕೊಡಿ. ನಮ್ಮ ಹತ್ರ ಡಾಕ್ಯುಮೆಂಟ್ ಇದೆ. ಯಾಕೆ ಅಂದರೆ ರಿಜಿಸ್ಟ್ರೇಷನ್ ನಂಬರ್ 5421/6 ಅಲ್ಲಿರೋ ಯಾರು ಅಂತಾರೆ ಡಾಕ್ಟರ್ ಖಾನ್ ಶಾಹಿದ್ ಖಾನ್ ಅಂತ, ರಿಯಲ್ ಡಾಕ್ಟರ್. ಅದೇ ನಂಬರಲ್ಲಿ ಈ ಫೇಕ್ ಡಾಕ್ಟ್ರು ಬೈದಾನೆ.